ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಓಬಳೇಶ್ ಅಂತ. ಓಬಳೇಶು. ಏ ಊರಣ್ಣ? ಈಗ ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು, ಹಿರೇಹಳ್ಳಿ ಗ್ರಾಮ. ಹಿರೇಹಳ್ಳಿ ಗ್ರಾಮ. ಹಿರೇಹಡ್ಲಿಗಿ. ಹಿರೇಹಡ್ಲಿಗಿ. ಹೌದು. ಬಳ್ಳಾರಿ ಜಿಲ್ಲಾ? ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು, ಹಿರೇಹಡ್ಲಿಗಿ ಗ್ರಾಮ. ಗ್ರಾಮ. ಓಕೆ. ಯಾವ್ದಣ್ಣ ಹಾಕಿರೋದಿವ ನೀವು? ಇದು ಲೈಲಾ ಅಂತ. ಲೈಲಾ ಅಂತ ಹೇಳ್ಬಿಟ್ಟು. ಎಷ್ಟು ಎಕರೆ ಹಾಕಿದಿರಿ ಅಣ್ಣ? ಇದು ಒಂದು 4 ಎಕರೆ ಹಾಕಿವಿ. 4 ಎಕರೆ ಹಾಕಿದ್ದೀರಾ? 4 ಎಕರೆ ಲೈಲಾನ ಹಾಕಿದ್ದೀರಾ? ಹೌದು. ನೀವು ಎಲ್ಲಿ ತಂದಿರೋದಣ್ಣ? ಇದು ತಾಳೂರಾಗ. ತಾಳೂರಾಗ ಸೌಭಾಗ್ಯ ಟ್ರೇಡರ್ಸ್ನಾಗ. ಹೌದು. 4 ಎಕರೆಗೆ ಲೈಲಾನ ಹಾಕಿರೋದು. ಹೌದು. ಹೆಂಗಿದೆ ಅಣ್ಣ ಇವಾಗ ಇದು? ಇಳುವರಿ ಬೇಸೈತ. ಈಗ ಇದ್ರ ತೆನೆ ನೋಡಿದ್ರೆ ಇಳುವರಿ ಬೇಸ್ ಬಂದತ್ತ. ಅಣ್ಣ ಇನ್ನೊಂದು ಬೀಜ ಬಿತ್ತಿದಾಗ್ಲಿದ್ದು ಜಾಸ್ತಿ ಏನು ಮದ್ದು ಆಗಲಿ ಸತ್ತು ಆಗಲಿ ಜಾಸ್ತಿ ಕೇಳಿಲ್ಲ. ಹಾಂ. ಆದ್ರೂ ಕೂಡ ಈ ತೆನೆ ಬಿಟ್ಟತ್ತೆ ಬೆಸ್ಟ್ ಇಳುವರಿ ಬರ್ತಾವ ನಂಬಿಕೆ ಐತೆ ನಮ್ಗೆ. ಅಂದರೆ ಇವಾಗ ಮದ್ದು ಎಷ್ಟು ಸರ್ ಹೊಡೆದಿದ್ದೀರ ಅಣ್ಣ ನೀವು? ಒಂದು 4 ತೊಡೆ ಹೊಡಿದೀವಿ. 4 ತೊಲೆ ಮದ್ದು ಹೊಡೆದಿದ್ದೀರಾ? ಗೊಬ್ಬರ ಎಷ್ಟು ಸರ ಹಾಕಿದ್ದೀರಾ? ಗೊಬ್ಬರ 3 ತೊಡೆ ಹಾಕಿದ್ವಿ. 3 ಸರಿ. 3 ಸರಿ ಅಂದರೆ ಎಷ್ಟು ಬ್ಯಾಗ್ ಹಾಕಿರ್ಬೋದು? ಒಂದು ಎಕರೆಗೆ ಒಂದು 2 ಚೀಲ ಹಾಕಿದ್ವಿ. 2 ಚೀಲ. 6 ಪ್ಯಾಕೆಟ್. 1 ಎಕರೆ 6 ಪ್ಯಾಕೆಟ್ ಲೆಕ್ಕ ಬಿದ್ದತ್ತೆ. ಹೌದಾ? ಓಕೆ. ನೀರು ಎಷ್ಟು ಏನನ್ನ ಜಗ್ಗಿ ಕಟ್ಟಿರಿದ್ರೆ ಕಡಿಮೆನ? ಮಳೆಗಾಲ ಜಾಸ್ತಿ ಆದ್ರೆ ಚೀಲ 2 ತೊಡವೆ ನೀರು ಕಟ್ಟಿರೋದು. 2 ತೊಡವೆ ನೀರು ಕಟ್ಟಿರೋದು. ಇದೇನು ಭೂಮಿ ಸುಮಾರು ಐತಾ ನನ್ನ ಸ್ವಲ್ಪ ಒಳ್ಳೆ ಭೂಮಿ? ಇನ್ನು ಇದು ಭೂಮಿ ಸುಮಾರೇ ಹಿಂಗೆ ಬೆಳೆದತ್ತೆ. ಸುಮಾರೇನಾ? ಇನ್ನು ಬೇಸಿರ್ತದೆ. ಅಂದರೆ ಯಾವ ಭೂಮಿ ಅಂತಾರೆ ಇದು? ಸೌಳು ಏನನ್ನ ಕಟ್ಟು ಬರುತ್ತೆ ಇದು? ಸೌಳು ಕಟ್ಟು ಬರ್ತದೆ. ಸೌಳು ಭೂಮಿ, ಮಿಕ್ಸ್ಡ್ ಭೂಮಿ ಇದು. ಹೌದೌದು. ಅದೇ ಆಲ್ರೆಡಿ ಅದಕ್ಕೆ ಬೇರೆ ಇದೆ. ಇವಾಗ ತೆನೆ ಎಲ್ಲ ಹಿಂಗೆ ಇದೆನಾ ಹೊಲ ನೋಡಿದ್ರೆ? ಹಿಂಗೆ ಐತಿ. ನೀನು ಎಲ್ಲೇನು ಹೋಗು 4 ಮೂಲೆ ಹಿಂಗೆ ಐತಿ. ಇವಾಗ ಬೇರೆದಕ್ಕೆ ಇದಕ್ಕೆ ಏನನ್ನ ವ್ಯತ್ಯಾಸ ಗುರ್ತಿಡ್ತೀರಣ್ಣ? ಇದು ಬೇರೆ ಸ್ವಲ್ಪ ಬೀಜ ಇವು ಬೇಸದ ಬೀಜ ಲೈಲಾ ಬೇಸದವ. ಅಂದರೆ ಬಿಳಿ ಬರುತ್ತಾ ಏನನ್ನ ಕೆಂಪು ಬರುತ್ತಾ? ಇದು ಬಿಳಿ ಬರ್ತದೆ. ಬಿಳಿ ಬರ್ತದ? ವೈಟ್ ಬರ್ತದೆ. ಹೆಂಗ ಬೇರೆ ಅದಕ್ಕೆ ಇದಕ್ಕಾದ್ರೂ ವ್ಯತ್ಯಾಸ ಐತೆ? ಐತೆ ಕಂಪಲ್ಸರಿ ಐತೆ. ರೈತರು ಹಾಕ್ಯಬೋದಾ ಇದನ್ನ? ಕಂಪಲ್ಸರಿ ಹಾಕ್ಯಬೋದು. ಇದರಿಂದ ಏನು ಲಾಸ್ ಇಲ್ಲ ರೈತರಿಗೆ. ಲಾಸ್ ಇಲ್ಲನಾ? ಇಳುವರಿ ಬೇಸ್ ಬರ್ತದೆ. ಹೆಚ್ಚು ಹೈಟ್ ಬರುತ್ತಾ ಮೀಡಿಯಂ ಹೈಟ್ ಇದೆ? ಮೀಡಿಯಂ ಹೈಟ್ ಐತಿ, ಹೆಚ್ಚೇನು ಹೈಟ್ ಇಲ್ಲ. ಬೇರೆ ಇದಕ್ಕೆ ವ್ಯತ್ಯಾಸ ಅಂತ ಇದೆ. ಹೈಟ್ ಜಾಸ್ತಿ ಬರ್ತದೆ. ಅದು ಇನ್ನ ಹೈಟ್ ಬರುತ್ತಾ? ಅದಕ್ಕೆ ಬಾರಿ ಹೈಟೆಕ್ ಹಾಕಿದ್ವಿ ನಾವು. ಇಳುವರಿ ಅಂತ ಬಂದಿಲ್ಲ. ಇದು ಇಳುವರಿ ಬೇಸ್ ಅಂತ ನಮಗೆ ನಂಬಿಕೆ ಐತಿ. ಎಷ್ಟು ಬರ್ಬೋದು ಅನ್ಕೊಂಡಿದ್ರಿ? ಮಿನಿಮಮ್ ಎಕರೆ ಇವಾಗ ನಮ್ಮ ಜಾಸ್ತಿ ಇದು ಮೇಂಟೈನ್ ಮಾಡಿಲ್ಲ. ಎಕರೆ ಒಂದು 25 ಕ್ವಿಂಟಲ್ ಬರುತ್ತೆ ಇವಾಗ. ಇನ್ನು ಬೇಸ್ ಇದ್ರೆ ಒಂದು 30-35 ಎಲ್ಲ ಬರ್ಬೋದು. ಇದು ಮೇಂಟೆನೆನ್ಸ್ ಇಲ್ಲದಕ್ಕೆ ಒಂದು 20ರಿಂದ 25 ಬರ್ಬೋದು ಅಂತ ಇದ್ರಿ. ಅಷ್ಟು ಮೇಂಟೆನೆನ್ಸ್ ಜಾಸ್ತಿ ಬೇಸ್ ಇದ್ರೆ ಒಂದು 35ರಿಂದ 40 ಕ್ವಿಂಟಲ್ ಎಲ್ಲ ಬರ್ಬೋದು. ಓಕೆ. ಕಂಪಲ್ಸರಿ ನೀವು ಹೇಳ್ದಂಗೆ ಎಲ್ಲ ತೆನೆಲ್ಲ ಈ ಥರನೇ ಇದೆನಾ? ಹೊಲ ನೋಡಿದ್ರು ಕೂಡ ಹಿಂಗೆ ಐತೆ. 4 ಮೂಲೆ ಹಿಂಗೆ ಐತೆ. ರೈತರು ಯಾರನ್ನ ಕೇಳ್ತಾ ಇದ್ದಾರೆ ಯಾವ್ದು ಹಾಕಿದ್ರಿ ಏನಂತ? ಕೇಳ್ತಿದ್ದಾರೆ. ರೋಡ್ ಹೊಲ ಅಲ್ಲ ಇದು? ಕೇಳ್ತಾ ಇದ್ದಾರೆ. ಅಂದರೆ ಬೇರೆದಕ್ಕೆ ನಮ್ಮದಕ್ಕಂತೂ ವ್ಯತ್ಯಾಸ ಇದೆ. ಕಂಪಲ್ಸರಿ 100ಕ್ಕೂ ವ್ಯತ್ಯಾಸ ಐತೆ. ಮೈ ಸೀಡ್ಸ್ ಕಂಪ್ನಿದು ಇದೇ ಪ್ಯಾಕೆಟ್ ಅಲ್ಲ ನೀವು ಹಾಕಿರೋದು? ಲೈಲಾ ಅಂಬೋದು. 4 ಎಕರೆಗೆ ಇದೇ ಪ್ಯಾಕೆಟೇ. ನಿಮ್ಮ ಒಂದು ಫೋನ್ ನಂಬರ್ ಹೇಳ್ತೀರಾ? 9008 32 3052. ನಿಮ್ಮ ಹೆಸರು ಇನ್ನೊಂದು ಸರಿ? ಓಬಳೇಶ್. ನೀವು ಯಾರೇ ಒಂದು ರೈತರು ಕೇಳಿದ್ರು ಕೂಡ ಮೈ ಸೀಡ್ಸ್ ಕಂಪ್ನಿ ಲೈಲಾ ಹಾಕಿದ್ದೀವಿ ಈ ಥರ ಇದೆ ಅಂತೇಳಿ ಹೇಳ್ರಿ. ಯಾಕಂದರೆ ಯೂಟ್ಯೂಬ್ ಚಾನಲಲ್ಲಿ ಕೂಡ ಬರುತ್ತೆ ನಮ್ಮದು. ಯಾಕಂದರೆ ಈ ಸುತ್ತಮುತ್ತವ್ರಿಗೆ ಗೊತ್ತಾಗಬೇಕಂತೇಳಿ. ಇವಾಗ ನಿಮ್ಮ ಪಕ್ಕದಲ್ಲಿ ಹೊಲ ಹಾಕಿದಾರೆ ಇದೇ ಲೈಲಾ ಅಂತಾರೆ, ಅದು ಕೂಡ ಸೇಮ್ ಇದೇ ಥರ ಇದೆನಾ? ಸೇಮ್ ಇದೇ ಥರ ಐತೆ. ಅವ್ರು ಎಷ್ಟು ಎಕರೆ ಹಾಕಿದ್ದಾರೆ? ಅವರು 4 ಎಕರೆ ಹಾಕಿದ್ದಾರೆ. 4 ಎಕರೆನಾ? ಅವರು ಹೆಸರು? ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು. ಅವರು ನೀವು ಒಂದೇ ತಲೆನ ತಂದಿರೋದು? ಹೌದಾ? ಸೇಮ್ ಹೊಲ ಆ ಕಡೆ ನಿಮ್ದು ಈ ಕಡೆ? ಓಕೆನಾ. ಓಕೆ, ಥ್ಯಾಂಕ್ ಯು ಅಣ್ಣ. ನಮಗೆ ಅಣ್ಣ ಒಂದು 4 ತೆನೆ ನಮಗೆ ಮುರ್ಕೊಡೋಣ. ಯಾಕಂದರೆ ನಿಮ್ಮ ಅನುಕೂಲ ಯಾವುದನ್ನ ಕೊಡ್ರಿ. ಇಲ್ಲ ನಾವು ಬೇಸ್ ಮುರ್ಕೊಂಡಿದ್ದು ಬೇಡ, ನೀವು ಯಾವುದನ್ನ ಕೊಡಿ ರೈತರಿಗೆ ತೋರ್ಸೋಕ್ಕೆ. ನಾವು ಕೂಡ ಇಲ್ಲ, ಯಾಕಂದರೆ ಊರಲ್ಲಿ ತೋರ್ಸ ನಂಗೆ